ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಇಂದಿನ ವಿಡಿಯೋದಲ್ಲಿ ನಾನು ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗು, MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೆ PES ಯೂನಿವರ್ಸಿಟಿ ಈ ಮೂರು ಕಾಲೇಜ್ನ ಪ್ಲೇಸ್ಮೆಂಟ್ ಸ್ಟಾರ್ಟ್ಸು, ಕಟ್ ಆಫ್ ರ್ಯಾಂಕ್ ಬಗ್ಗೆ ಮಾತಾಡಿದ್ದೇನೆ. ಅದೇ ರೀತಿ ಈ ಒಂದು ವಿಡಿಯೋದಲ್ಲಿ ನಾನು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಓಕೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಎಲ್ಲಿರುವಂಥ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಅದರ ಒಂದಿಷ್ಟು ಡೀಟೇಲ್ಸನ್ನು ನಿಮ್ಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಂದಿಷ್ಟು ಕನ್ಫ್ಯೂಷನ್ ಸ್ಟೇಟ್ಸಲ್ಲಿದ್ದಾರೆ ಸ್ಟೂಡೆಂಟ್ಸ್ಗಳು, ಪ್ಯಾರೆಂಟ್ಸ್ಗಳು, ಬಿಕಾಸ್ ಆಫ್ KE ಮಾಡಿದಂಥ ಕೆಲವೊಂದು ಮಿಸ್ಟೇಕ್ಸ್ಗಳಿರ್ಬೋದು. ಅದರಿಂದ ತುಂಬ ಜನ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಸೊ ಅಂಥವರಿಗೆ ಇದೊಂದು ಹೆಲ್ಪ್ ಆಗುತ್ತೆ ಅಂತ, ಈ ಒಂದು ವಿಡಿಯೋ ಒಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಇದನ್ನು ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸ್, ಓಕೆ. ಸೊ ಈಗ ಎಲ್ಲವನ್ನೂ ಹೇಳಲಿಕ್ಕೂ ಮುಂಚೆ ಇದು ನನ್ನ ನಂಬರ್ ಆಗಿರುತ್ತೆ 6362324224. ನಿಮ್ಗೆ ಏನಾದರೂ ಡೌಟ್ಗಳಿದ್ದರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. ಅದೇ ರೀತಿ ಈ ಟೈಮು CET ಬರೆದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಯಾರ್ಯಾರು ಇಂಜಿನಿಯರಿಂಗ್ ಹೋಗಬೇಕು ಅಂತ ಇದ್ದೀರಾ ಎಲ್ಲರಿಗೂ ಕೂಡ ಒಂದು ಮಾಹಿತಿ ಏನಂತ ಕೇಳಿದರೆ, ಪರ್ಸ್ನಲ್ ಗೈಡೆನ್ಸನ್ನು ನಾವು ಕೊಡ್ತಾ ಇದ್ದೇವೆ ಫ್ರಮ್ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಪರ್ಸ್ನಲಿ ನಾನೇ ಕೊಡ್ತಾ ಇದ್ದೇನೆ, ಓಕೆ. ಐ ಆಮ್ ಆಲ್ಸೋ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಆರ್ ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗ್ರಾಜುಯೇಟೆಡ್ ಇನ್ ದ ಇಯರ್ 2019 ಫ್ರಮ್ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು. ಸೊ ಇಲ್ಲಿ KCET 2024 ನಾನು 2019ಇಂದ ನನ್ನ ಹಿಂದಿನ ವರ್ಷದ ಬ್ಯಾಚಿಂದ ಸ್ಟೂಡೆಂಟ್ಸ್ಗಳಿಗೆ ಗೈಡೆನ್ಸನ್ನು ಕೊಟ್ಟಿದ್ದೇವೆ ಟು ಕೌನ್ಸಿಲಿಂಗು. ಈ ಟೈಮು ನಮ್ಮ ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಪರ್ಸ್ನಲ್ ಗೈಡೆನ್ಸನ್ನು ಕೊಡ್ತಾ ಇದ್ದಾವೆ. ಏಕಲವ್ಯ ಅಂತ ಅದಕ್ಕೆ ಹೆಸರನ್ನು ಇಡ್ತಾ ಇದ್ದಾವೆ, ಏಕಲವ್ಯ 2024 ಬ್ಯಾಚನ್ನು, ಓಕೆ. ಯಾಕಂದರೆ ಇಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಇದೆ, ನಾನು ನಿಮ್ಮನ್ನು ಗೈಡ್ ಮಾಡ್ತೇನೆ ಅಷ್ಟೇ. ಸೊ ಯುವರ್ ಹಾರ್ಡ್ ವರ್ಕ್, ನೀವು ಹಾರ್ಡ್ ವರ್ಕ್ ಮಾಡಿ ನಿಮ್ಮ ಮಾರ್ಕ್ಸನ್ನು ತೆಗೆದಿದ್ದೀರಾ. ಸೊ ಅದಕ್ಕೆ ಸರಿಯಾದಂತಹ ಒಂದು ಡೈರೆಕ್ಷನ್ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದಕ್ಕೋಸ್ಕರ ನಾವು ಏಕಲವ್ಯ ಅಂತ ಒಂದು ಗ್ರೂಪನ್ನು ಸ್ಟಾರ್ಟ್ ಮಾಡಿದ್ದೇನೆ. ವಾಟ್ಸಪ್ ಗ್ರೂಪನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೇವೆ. ಆಲ್ರೆಡಿ ಒಂದಿಷ್ಟು ಜನ ಆ್ಯಡ್ ಆಗಿದ್ದಾರೆ. ಇಲ್ಲಿ ಪರ್ಸ್ನಲ್ ಗೈಡೆನ್ಸನ್ನು ಕೊಡ್ತೇನೆ. ಪರ್ಸ್ನಲ್ ಗೈಡೆನ್ಸ್ ಅಂತ ಹೇಳಿದ್ರೆ ಒನ್ ಪರ್ಸ್ನಲ್ ಗೈಡೆನ್ಸನ್ನು ಕೊಡ್ತೇನೆ. ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜ್ ಸಿಗುತ್ತೆ, ಯಾವ ಬ್ರಾಂಚ್ ಸಿಗುತ್ತೆ, ಯಾವ ಕಾಲೇಜಲ್ಲಿ ಹೋಗ್ಬೋದು, ಯಾವ ಬ್ರಾಂಚಿಗೆ ಹೋಗ್ಬೋದು ಅಂತ ಹೇಳೋ ಕಂಪ್ಲೀಟ್ ಗೈಡೆನ್ಸನ್ನು ಕೊಡ್ತೇವೆ. ಇದರಲ್ಲಿ ಈ ಬ್ಯಾಚು ಸ್ಟಾರ್ಟ್ ಆಗಿದೆ, ಬಟ್ ಇವಾಗಲೂ ಕೂಡ ಅಡ್ಮಿಷನ್ ಓಪನ್ ಇದೆ. ಇದರ ಫೀಸ್ ಬಂದುಬಿಟ್ಟು 500 ರೂಪೀಸ್ ಆಗುತ್ತೆ. ತುಂಬ ಮಿನಿಮಲ್ ಫೀಸಲ್ಲಿ ನಾವು ಇಡ್ತಾ ಇದ್ದೇವೆ. ಕಂಪ್ಲೀಟ್ ನಿಮಗೆ ಒನ್ ಪರ್ಸ್ನಲ್ ಗೈಡೆನ್ಸನ್ನು ಕೊಡ್ತೇವೆ. ಅದು ಯಾವ ರೀತಿ ಅಂತ ಕೇಳಿದರೆ, ನಿಮ್ಮ ರ್ಯಾಂಕಿಗೆ ಸರಿಯಾಗಿ ಯಾವ ಕಾಲೇಜ್ ಸಿಗುತ್ತೆ, ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಸಿಗುತ್ತೆ, ನೀವು ಯಾವ್ಯಾವ ಕಾಲೇಜನ್ನು ಹಾಕಬೇಕು ನಿಮ್ಮ ಆಪ್ಷನ್ ಎಂಟ್ರಿ ಟೈಮಲ್ಲಿ, ಅದನ್ನು ಪ್ರಯಾರಿಟಿ ಲಿಸ್ಟಲ್ಲಿ ಹೇಗೆ ಹಾಕಬೇಕು, ಎಲ್ಲದನ್ನು ಕೂಡ ನಿಮಗೆ ಕಾಲಲ್ಲಿ ಕನೆಕ್ಟ್ ಆಗಿ, ಪರ್ಸ್ನಲ್ಲಾಗಿ ಝೂಮ್ ಮೀಟಿಂಗಲ್ಲಿ ಕನೆಕ್ಟ್ ಆಗಿ, ಆರ್ ಎಲ್ಸ್ ಇಫ್ ಯು ಕಾನ್ ಜಾಯಿನ್ ಥ್ರೂ ಝೂಮ್ ಮೀಟಿಂಗ್, ನಾವು ಕಾಲಲ್ಲೂ ಕೂಡ ಇದು ಮಾಡಿ ಕಂಪ್ಲೀಟ್ ಲಿಸ್ಟನ್ನು ನಿಮಗೆ ರೆಡಿ ಮಾಡಿಕೊಟ್ಟು ಎಲ್ಲದನ್ನು ಇಲ್ಲಿ ಗೈಡೆನ್ಸ್ ಕೊಡ್ತೇವೆ. ಸೊ ಯಾರ್ಯಾರಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಮಾಡಿ. 500 ರೂಪೀಸ್ ಆಗಿರುತ್ತೆ, ತುಂಬ ಮಿನಿಮಲ್ ಫೀಸು. ನೀವು ಆಫ್ಲೈನಲ್ಲಿ ಇದಕ್ಕೆ 20,000 to 30,000 ಇದು ಮಾಡ್ತಾರೆ, ತಗೊಳ್ತಾರೆ. ಅದೇ ರೀತಿ ನಿಮಗೆ ಆನ್ಲೈನಲ್ಲೂ ಕೂಡ ಕೆಲವೊಂದು ಕಡೆ ನಿಮಗೆ ಮಿನಿಮಮ್ 4,000 to 5,000 ತಗೊಳ್ತಾರೆ. ನಾವಿಲ್ಲಿ ಮಿನಿಮಲ್ ಇದರಲ್ಲಿ ತಗೊಳ್ತಾ ಇದ್ದಾವೆ. ಸೊ ಜಾಯ್ನ್ ಆಗಬೇಕು ಅಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. CET ರಿಸಲ್ಟ್ ಬರಲಿ ಅಂತ ಕಾಯ್ತಾ ಇರಬೇಡಿ. ಅದ್ರ ಮಧ್ಯೆ KEಯಿಂದ ಬರುವಂಥ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ಆ ಗ್ರೂಪಲ್ಲಿ ಹಾಕ್ತಾ ಇರ್ತೇನೆ. ನೀವು ಮುಂದೆ ಏನೇನು ಮಾಡಬೇಕು ಅದೆಲ್ಲದ್ರ ಬಗ್ಗೆಯೂ ವಿಷಯವನ್ನು ನಾವು ಅಪ್ಡೇಟ್ ಮಾಡ್ತೇವೆ, ಓಕೆ. ಸೊ ಜಾಯ್ನ್ ಆಗೋರು ಈ ನಂಬರ್ಗೆ ಮೆಸೇಜ್ ಹಾಕಿ, ಆಯಿತಾ. ಆದಷ್ಟು ಬೇಗ ಜಾಯ್ನ್ ಆಗಿ, ಓಕೆ. 500 ರೂಪೀಸ್ ನೋಡೋ ಬಿಗ್ ಅಮೌಂಟ್ ಅಂತ ಅಂದ್ಕೊಳ್ತೇನೆ, ಓಕೆ. ಇದೆಲ್ಲರಿಗೂ ಇದಕ್ಕೆ ಜಾಯ್ನ್ ಆದವ್ರಿಗೆ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. 500 ರೂಪೀಸ್ ಅನ್ನೋದು ಖಂಡಿತ ವೇಸ್ಟ್ ಆಗೋದಿಲ್ಲ, ಆಯಿತಾ. ಸೊ ಅದೇ ರೀತಿ ಇವತ್ತು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸು. ಒನ್ ಆಫ್ ದ ಟಾಪ್ ಕಾಲೇಜು. ನೀವು ನೋಡಿ ಸ್ಟೂಡೆಂಟ್ಸು, ಈಗ ನಿಮ್ಗೊಂದು ಸಿಂಪಲ್ ಹೇಳ್ತೇನೆ ನೋಡಿ. ಕೆಲವೊಂದಿಷ್ಟು ಜನ ಇದರಲ್ಲಿ ನಾನು ಮ್ಯಾನೇಜ್ಮೆಂಟ್ ಸೀಟಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ದೀರಾ. ಮ್ಯಾನೇಜ್ಮೆಂಟ್ ಸೀಟು ನಿನ್ನೆ ನೋಡ್ತೇನೆ ನಾನು, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಆಲ್ರೆಡಿ ಮ್ಯಾನೇಜ್ಮೆಂಟ್ ಸೀಟ್ ಕಂಪ್ಲೀಟ್ ಆಗಿದೆ. ಏನಾಗಿದೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. CET ಕಷ್ಟ ಆಗಿದೆ ಅಂತ ಎಲ್ಲ ಪ್ಯಾರೆಂಟ್ಸ್ಗಳು ಕೂಡ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ತಾ ಇದ್ದಾರೆ. ಏನಾಗಿದೆ ಅಂದರೆ ಗೌರ್ಮೆಂಟ್ ಸೀಟ್ಗಳು ಇಲ್ವಾ? ಹಾಗಾದರೆ ಉಳಿದಂಥ 350,000 ಸ್ಟೂಡೆಂಟ್ಸ್ಗಳೇನು ಇಂಜಿನಿಯರಿಂಗ್ ಮಾಡೋದೇ ಇಲ್ವಾ? ನಂಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲರೂ ಕೂಡ ಆಲ್ರೆಡಿ ಗೌರ್ಮೆಂಟ್ ಸೀಟಿಗೆ ಹೋಗಿ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಿದ್ದಾರೆ. ಸೊ ನನ್ನ ಪ್ರಕಾರ ಮ್ಯಾನೇಜ್ಮೆಂಟ್ ಸೀಟ್ ಬೇಡ. ನಿಮ್ಮ ಹತ್ರ ಹಣ ಇದೆಯಾ ಹೋಗಿ. ಬಟ್ ನೀವು ಇಷ್ಟೆಲ್ಲ ಓದ್ಕೊಂಡು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ಬೋರ್ಡಲ್ಲಿ ಮಾರ್ಕ್ಸ್ ತೆಗೆದು CETಯಿಂದ ಆದಂಥ ಒಂದು ಸಣ್ಣ ಬ್ಲಂಡರ್, ಸಣ್ಣ ಮಿಸ್ಟೇಕ್ ಫ್ರಮ್ KE ಸೈಡ್, ನೀವು ಇದನ್ನು ತಗೊಂಡು ರೀಸನ್ ತಗೊಂಡು ಲ್ಯಾಕ್ಸ್, ಇನ್ ಟರ್ಮ್ಸ್ ಆಫ್ ಲ್ಯಾಕ್ಸ್ ಅಂತ ಹೇಳಿದ್ರೆ CETಯಲ್ಲಿ ಪೇ ಮಾಡೋ ಒಂದು 3-4 ಟೈಮ್ಸ್. ಅದು ಯಾವುದು ಟಾಪ್ 10 ಮೇಲ್ಗಡೆ. ಟಾಪ್ 10 ಬಿಲೋ ಬಂದರೆ ನಿಮಗೆ 30 lakhs ಪ್ಲಸ್ ಬೇಕು. CETಗೆ ಏನು ಪೇ ಮಾಡ್ತೀರೋ ಅದರ 6-7 ಟೈಮ್ಸ್ ಕೊಟ್ಟು ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗ್ತಾ ಇದ್ದೀರಾ. ಯಾಕೆ ಹೋಗ್ತಾ ಇದ್ದಾರೆ ನಂಗೆ ಅರ್ಥ ಆಗ್ತಾಯಿಲ್ಲ. ವೆಯ್ಟ್ ಮಾಡೋಣ ಸ್ವಲ್ಪ. ನೀವು ಅಷ್ಟೆಲ್ಲ ಕೊಟ್ಟು ಇಂಜಿನಿಯರಿಂಗ್ ಮಾಡ್ಕೊಂಡು ಅದು ವರ್ತಾ? ನಿಮ್ಮ ಮನೇಲಿ ದುಡ್ಡಿದ್ರೆ ಓಕೆ,
ನನ್ನ ಮಗ ಮಗಳು ಟಾಪ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳೋ ಒಂದು ಇದಿದ್ರೆ ಓಕೆ ಹೋಗಿ. ಅದರ್ವೈಸ್ ನಾನಂತೂ ನಿಮಗೆ ಮ್ಯಾನೇಜ್ಮೆಂಟ್ ಸೀಟನ್ನು ನಾನು ಇದು ಮಾಡೋದಿಲ್ಲ. ಓಕೆ, ನನ್ನ ಪ್ರಕಾರ ಇಟ್ ಈಸ್ ನಾಟ್ ವರ್ತ್ ಗೈಸ್. ಓಕೆ, ನಿಮಗೇನು 60 lakhs ಆಗುತ್ತಾ? ನಿಮ್ಮ ಸಿಂಪಲಾಗಿ ನಾನು ಹೇಳ್ತಾ ಇರೋದು ಇಲ್ಲೇ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ನ ಹೈಯೆಸ್ಟ್ ಪ್ಯಾಕೇಜ್ ಟಿಲ್ ಡೇಟ್ 50 LPA, 50 lakhs per annum. ಓಕೆ, ಇದು ಆಗೋದು ಒಬ್ಬ ಅಥವಾ ಇಬ್ಬರು, ಆಯಿತಾ, ಮ್ಯಾಕ್ಸಿಮಮ್ ಒಂದು 4 ಜನ. ಅದರ ನೀವಿದ್ರೆ ಫೈನ್. ಆ್ಯಂಡ್ 50 LP ಅಂತ ಹೇಳಿದರೆ ಕಂಪ್ಲೀಟ್ 50 lakhs per annum ಅನ್ನೋದು ನಿಮಗೆ ಕಂಪ್ಲೀಟ್ ನಿಮ್ಮ ಅಕೌಂಟಿಗೆ ಬಂದು ಬೀಳೋದಿಲ್ಲ. 50/12 ಅಂತ ಮಾಡೋದಲ್ಲ. ನೀವು 50/12 ಅಂತ ಮಾಡಿಕೊಂಡು ನನಗೆ 50/12 ಅಂತ ಹೇಳಿದ್ರೆ 50 lakhs per annum ಅಂತ ಹೇಳಿದ್ರೆ ಈಗ ನಿಮಗೆ ಮಂತ್ಲಿ ಎಷ್ಟಾಗುತ್ತೆ ಅಂತ ಕೇಳಿದ್ರೆ, ನಾನು ಇದನ್ನು ಡಿವೈಡೆಡ್ ಬೈ ಮಾಡಿದರೆ 50/12 ಮಾಡಿದರೆ ಎಷ್ಟಾಗುತ್ತೆ? 4 lakhs ನಿಮ್ಮ ಮಂತ್ಲಿ ಸ್ಯಾಲ್ರಿ ಎಲ್ಲ ಸ್ಟೂಡೆಂಟ್ಸು. ಇದರಲ್ಲಿ ಬೇಸ್ ಅಂತ ಇರುತ್ತೆ. ಬೇಸ್ ಒಂದು 10 to 15 ಆಗಿರುತ್ತೆ, ಆಯಿತಾ. ಮಂತ್ಲಿ ಒಂದು 1 lakh ಬರ್ಬೋದು ಮ್ಯಾಕ್ಸಿಮಮ್. ಓಕೆ, ಹೈಯೆಸ್ಟ್ ಪ್ಯಾಕೇಜ್ 50 LPA ಕೊಟ್ಟಿದ್ದಾರೆ. ನಮಗೆ ಮೀಡಿಯನ್ ಪ್ಯಾಕೇಜ್ 8 lakhs ಕೊಟ್ಟಿದ್ದಾರೆ. ನನಗೆ ಮೀಡಿಯನ್ ಪ್ಯಾಕೇಜ್ ಅಂದರೆ 8 lakhs ಮಿನಿಮಮ್ ಆಗುತ್ತೆ ಅಂತ ಆ ರೀತಿ ಕನ್ಸು ಕಾಣಬೇಡಿ. ಓಕೆ, ಆ ರೀತಿಯೆಲ್ಲ ಇರೋದು ಇಲ್ಲ. ಅಲ್ಲಿ ಒಂದು 6 lakhs ಆದವರು ಇದ್ದಾರೆ, 7 lakhs ಆದವರು ಇದ್ದಾರೆ. ಎಲ್ಲ ಬ್ರ್ಯಾಂಚ್ ವೈಸ್ ಎಲ್ಲ ಬ್ರ್ಯಾಂಚಿಂದ ತಗೊಂಡು ಟೋಟಲನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ಮಾಡಿದಾಗ ಮೀಡಿಯನ್ ಪ್ಯಾಕೇಜ್ ಬರುತ್ತೆ, ಆಯಿತಾ. ಸೊ ಅಂದರೆ ನಾನು ಕೆಳಗೆ ಮಾಡ್ತಾ ಇಲ್ಲ ಯಾವುದು, ಹಾಗಂತ ನೀವು ಹೈಪನ್ನು ತಗೊಂಡು ಇಲ್ಲಿ 50 LPA ಪ್ಯಾಕೇಜ್ ಆಗಿದೆ, RVಯಲ್ಲಿ 92 LPA ಪ್ಯಾಕೇಜ್ ಆಗಿದೆ ಅಂತ ತಗೊಂಡೋಗಿ ಸೀದಾ ಹೋಗಿ ನೀವು 50 lakhs ಡೊನೇಷನ್ ಕೊಡು ಸೇರೋದಲ್ಲ. KCT ಥ್ರೂ ಹೋದರೆ ಅದು ವರ್ತ್ ಸ್ಟೂಡೆಂಟ್ಸ್, ಥ್ರೂ ಡೊನೇಷನ್ ಹೋದರೆ ಅದು ವರ್ತ್ ಅಲ್ಲ. ಯಾಕಂದರೆ KCT ಥ್ರೂ ಹೋದರೆ ನೀವು ಒಂದು 2-3 years ಏನು ವರ್ಕ್ ಮಾಡ್ತೀರಾ ಫಾರ್ ಲೆಸ್ ಸ್ಯಾಲ್ರಿ. ಇಟ್ ಮೈಟ್ ಬಿ ಲೆಸ್ ಸ್ಯಾಲ್ರಿ. ಡೌನ್ ದ ಲೈನ್ 4 years ನಿಮಗೊಂದು 10-20 lakhs 30 lakhs ಎಲ್ಲ ಆದರೆ ಇಟ್ ಈಸ್ ವರ್ತ್, ಅಬ್ಸಲ್ಯೂಟ್ಲಿ ವರ್ತ್. ಹಾಗಂತ ನೀವು ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಡಿ, ಗಡ್ಬಿಡಿ ಮಾಡ್ಕೋಬೇಡಿ. ತುಂಬ ಕಾಲೇಜಿಂದ ನಿಮಗೆ ಇದು ಬರುತ್ತೆ. ತುಂಬ ಸ್ಟೂಡೆಂಟ್ಸ್ಗಳು ನನಗೆ ಮೆಸೇಜ್ ಬರುತ್ತೆ, ಸರ್ ನಂಗೆ ಭಯ ಆಗ್ತಿದೆ, ಇಲ್ಲಿ ದಯಾನಂದ ಸಾಗರಿಂದ ಕಾಲ್ ಬರ್ತಾ ಇದೆ, ನನಗೆ BMS ಇದರಿಂದ ಬರ್ತಾ ಇದೆ, BMS ಅಲ್ಲಿ ಆಲ್ರೆಡಿ ಸೀಟ್ ಫಿಲ್ ಆಗಿದೆ ಅಂತೆ, ಹಾಗೀಗಂತ. ಯಾಕೆ? ನಿಮ್ಮ ಸ್ವಲ್ಪ ವೆಯ್ಟ್ ಮಾಡಿ. ಅಂಥ ವರ್ಸ್ಟ್ ಮಾಡಿದರೆ ಓಕೆ, ಹಾಂ ಹೋಗಿ, ಬೇರೆ ಏನು ಆಪ್ಷನ್ ಇಲ್ಲ ಅಂತಂದರೆ ಹೋಗಿ. ಬಟ್ ನನ್ನ ಇದ್ರ ಪ್ರಕಾರ ಬೇಡ, ಸದ್ಯಕ್ಕೆ ಬೇಡ, ಆಯಿತಾ. ವಿಲ್ ಸಿ. ಓಕೆ, ಯಾಕಂತ ಕೇಳಿದರೆ ಎಲ್ಲದನ್ನು ನಾವು ಗಡಿಬಿಡಿ ಮಾಡ್ಕೊಂಡಿದ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ ಸ್ಟೂಡೆಂಟ್ಸ್, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೋಡ್ ಬಂದುಬಿಟ್ಟು E048 ಆಗಿದೆ. ಪ್ಲೇಸ್ಮೆಂಟ್ ಸ್ಟಾರ್ಟ್ಸ್ ನೋಡಿ 2020 71% ಸ್ಟೂಡೆಂಟ್ಸ್ ಪ್ಲೇಸ್ ಆಗಿದ್ದಾರೆ. 100% ಅಲ್ಲ, ಕರೆಕ್ಟ್ ಕೇಳಿ. ಪ್ಲೇಸ್ಮೆಂಟಿಗೆ ರಿಜಿಸ್ಟರ್ ಆದಂಥ ಸ್ಟೂಡೆಂಟ್ಸು 1020, ಅದರಲ್ಲಿ ಪ್ಲೇಸ್ಡ್ ಸ್ಟೂಡೆಂಟ್ 827. ಪ್ಲೇಸ್ಮೆಂಟಿಗೆ ರಿಜಿಸ್ಟರ್ ಆದ ಸ್ಟೂಡೆಂಟ್ಸ್ 1223, ಪ್ಲೇಸ್ಡ್ ಸ್ಟೂಡೆಂಟ್ 918. ಪ್ಲೇಸ್ಮೆಂಟ್ಗೆ ರಿಜಿಸ್ಟರ್ ಆದ ಸ್ಟೂಡೆಂಟ್ಸ್ ಇಂದ 2022 ಅಲ್ಲಿ 1364, ಪ್ಲೇಸ್ಮೆಂಟ್ ಆಗಿದ್ದವರು 1020. ಅಂದರೆ ಆನ್ ಆನ್ ಆ್ಯಾವರೇಜು ನಿಮ್ಮ ಇಂಜಿನಿಯರಿಂಗ್ ಆಗುವಾಗ, ನೀವು ಇಂಜಿನಿಯರಿಂಗ್ ಈಗ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಂಟ್ರಿ ಆದರೆ ನಿಮ್ಮ ಇಂಜಿನಿಯರಿಂಗ್ ಅಂದರೆ 3 years ನಂತರ ಡೌನ್ ದ ಲೈನ್ 3 years ಆದಮೇಲೆ ನಿಮಗೆ ಫೈನಲ್ ಇಯರ್ 0th ಡೇಯಿಂದ ನಿಮಗೆ ಪ್ಲೇಸ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಟಾಪ್ ಕಾಲೇಜಸಲ್ಲಿ 0th ಡೇಯಿಂದ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಫೈನಲ್ ಇಯರ್ ಇಂಜಿನಿಯರಿಂಗ್ ಎಂಟ್ರಿ ಆಗ್ತಾ ನಿಮಗೆ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಆವಾಗ ಇದೊಂದು 90%ವರೆಗೆ ಹೋಗೋ ಚಾನ್ಸಸ್ ಇದೆ ಪಕ್ಕ. ಯಾಕಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಯಾಕಂದರೆ ನಿಮ್ಗೆ ನೋಡಿ ಸ್ಟ್ಯಾಟ್ಸಲ್ಲೇ ಗೊತ್ತಾಗುತ್ತಲ್ಲ, 71, 72, 80%. ಈವನ್ ಮೀಡಿಯನ್ ಪ್ಯಾಕೇಜು ಕೂಡ 7.6 ಇದ್ದಿತ್ತು, 8 ಇದ್ದಿತ್ತು, 8.24 ಆಗಿದೆ. ನೀವು ಇಂಜಿನಿಯರಿಂಗ್ ಫೈನಲ್ ಇಯರ್ ಬಂದಾಗ ನೀವು ಪ್ಲೇಸ್ಮೆಂಟ್ ಆಗೋದು ಹತ್ರ 9, 9.5, 10 ಮೀಡಿಯನ್ ಪ್ಯಾಕೇಜಿಗೆ ಬಂದಿರುತ್ತೆ. ಆ್ಯಂಡ್ ಇದು ಕೂಡ ಪ್ಲೇಸ್ಮೆಂಟ್ ನಂಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಫಾರ್ ಶೋರ್. ಅರ್ಥ ಆಯ್ತಾ? ಅಂದರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ ಆಗುವಂಥ ಅಪಾರ್ಚುನಿಟಿ ಕೂಡ, ಅಥವಾ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ಲೇಸ್ ಆಗುವಂಥ ಆ್ಯಾವ್ರೇಜ್ ಅಥವಾ ಪರ್ಸೆಂಟೇಜ್ ಕೂಡ ಇನ್ಕ್ರೀಸ್ ಆಗುತ್ತೆ ಪಕ್ಕ. ಓಕೆ, ಬಟ್ ಇದು ಇಂಪ್ರೂವ್ಮೆಂಟ್ ಇದೆ ಸ್ಟೂಡೆಂಟ್ಸ್. ಓಕೆ, ಟ್ರೆಂಡ್ ನೋಡಿದರೆ ಅಪ್ವರ್ಡ್ ಟ್ರೆಂಡಲ್ಲೇ ಹೋಗ್ತಾ ಇದೆ. BMS ಈಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಕರ್ನಾಟಕ. ಓಕೆ, ಆರಾಮ್ಸೆ ನೀವು ಇದನ್ನು ಸಿಕ್ಕಿದ್ರೆ ಹೋಗ್ಬೋದು, ಎಂಟ್ರಿ ಆಗ್ಬೋದು. BMS ಒಳ್ಳೆ ಕಾಲೇಜ್ ಥ್ರೂ KCT. ಐ ಆಮ್ ಟಾಕಿಂಗ್ ಅಬೌಟ್ KCT. ಓಕೆ, ಇದಿಷ್ಟು ಹೈಯೆಸ್ಟ್ ಪ್ಯಾಕೇಜ್ ಟಿಲ್ ಡೇಟ್ 50 LPA ಆಗಿದೆ. 50 LPA ಆಗೋದು ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಮಾತ್ರ, ಎಲ್ಲರಿಗೂ ಕೂಡ 50 LPA ಆಗೋದಿಲ್ಲ. 2-3 ಸ್ಟೂಡೆಂಟ್ಸ್ಗಳಾಗುತ್ತೆ. ಈಗ 20 lakh, 23 lakh, 25 lakhs, 28 lakhs ಅದೆಲ್ಲ ಆಗುತ್ತೆ. ಆಲ್ಮೋಸ್ಟ್ ಒಂದು 5, 3, 10 ಸ್ಟೂಡೆಂಟ್ಸ್ ಆ ಥರ ಎಲ್ಲ ಆಗುತ್ತೆ. ಓಕೆ, ಬಟ್ 20 lakhs ಅಂತ ಹೇಳಿದಾಗ ಕಂಪ್ಲೀಟ್ 20 lakhs ಡಿವೈಡೆಡ್ ಬೈ 12 ಅಲ್ಲ, ಬೇಸ್ ಅಂತಿರುತ್ತೆ, ಬೇಸ್ ಸ್ಯಾಲ್ರಿ ಅಂತ ಇರುತ್ತೆ ಸ್ಟೂಡೆಂಟ್ಸು. ಅದ್ರ ಬೇಸಿಸ್ ಮೇಲೆ ಹೈಯೆಸ್ಟ್ ಪ್ಯಾಕೇಜ್ 50 LPA ಅಂದರೆ CTC ಅಂತ ಕರೀತಾರೆ. CTC ಅಂತ ಹೇಳಿದ್ರೆ ಕಾಸ್ಟ್ ಟು ಕಂಪನಿಗೆ ಇಂತಿಷ್ಟು ಕಾಸ್ಟ್ ಆಗುತ್ತೆ, ಅದೆಲ್ಲದನ್ನು ಸೇರಿ ಅವ್ರು ಇದನ್ನು ಬರೆಯೋದು 50. ಒಂದು ಕಂಪನಿ ಬಂದಾಗ, ಪ್ಲೇಸ್ಮೆಂಟಿಗೆ ಬಂದಾಗ, ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಕಂಪನಿ ಬಂತು, 39 lakhs per annum ಅಂತ ಹೇಳ್ತಾರೆ LPA. 39 lakhs per annum ಅಂತ ಹೇಳಿದ್ರೆ ಡಿವೈಡೆಡ್ ಬೈ 3 ಮಾಡಿದರೆ
ನಿಮಗೆ ಮಂತ್ಲಿ 3 lakhs ಅಂತ ಅರ್ಥ. 3 lakhs ಅಂತ ಹೇಳಿದ್ರೆ ಕಂಪ್ಲೀಟ್ 3 lakhs ಕೊಡೋದಿಲ್ಲ. ಅಲ್ಲಿ ಕಂಪ್ನಿದು ನಿಮಗೆ PF ESI ಅದಕ್ಕೆ ಎಷ್ಟಾಗುತ್ತೆ, ಮತ್ತು ಕಂಪ್ನಿ ಕಾಸ್ಟ್ ಟು ಕಂಪ್ನಿ ಅಂದರೆ ನಿಮ್ಮ ಮೇಲೆ ಅವ್ರು ಸ್ಪೆಂಡ್ ಮಾಡಿರ್ತಾರಲ್ಲ, ಈಗ ಕಂಪ್ನಿಯಲ್ಲಿ ಕೊಡುವಂಥ ಫೆಸಿಲಿಟಿಗಳು, ಕ್ಯಾಬ್, ಅದು ಇದು ಅಂತ ಅದೆಲ್ಲ ಸೇರಿಸಿ ಬಂದಿರುತ್ತೆ. ಮಂತ್ಲಿ ನಿಮಗೆ ಸಿಗೋದು ಅರೌಂಡ್ 1 lakh ಮಾತ್ರ. ಓಕೆ, ಸೊ ಹಾಗಂತ 50 ಹೈಯೆಸ್ಟ್ ಪ್ಯಾಕೇಜ್ 50 ಆಗಿದೆ ಅಂತ ಅಂದ್ಕೊಂಡು ಡಿವೈಡ್ ಬೈ 12 ಮಾಡಿ ಅವನಿಗೆ ಮಂತ್ಲಿ 4 lakhs ಬರುತ್ತೆ ಅಂತ ಕೂತ್ಕೋಬೇಡಿ, ಹೇಳಿದ್ದಾರೆ. ಓಕೆ, ಸೊ ಹೈಯೆಸ್ಟ್ ಪ್ಯಾಕೇಜ್ ಎಲ್ರಿಗೂ ಆಗೋದಿಲ್ಲ, ಓನ್ಲಿ ಫ್ಯೂ ಸ್ಟೂಡೆಂಟ್ಸ್ 2, 3, 4. ಹಾಗಂತ ನಿಮಗೆ ಇದು ಮಾಡ್ತಾ ಇಲ್ಲ. 15 lakhs ಆಗುತ್ತೆ, 20 lakhs ಆಗುತ್ತೆ, 25 lakhs ಆಗುತ್ತೆ, 30 lakhs ಆಗುತ್ತೆ, ಅದೆಲ್ಲ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಬರುವಂಥ ಕಂಪನಿ ಕೆಲವೊಂದಿಷ್ಟು ಟಾಪ್ ನಾಚ್ ಕಂಪನೀಸ್ಗಳ ಬರುತ್ತೆ. ಅಮೆಝಾನ್ ಬರುತ್ತೆ, KPMG, ಡೆಲ್ ಬರುತ್ತೆ, ಹನಿವೆಲ್, IBM, ಗೋಲ್ಡ್ಮನ್ ಸ್ಯಾಕ್ಸು, ಓಲ್ವೋ, ಹ್ಯುಂಡೈ, SAP, ಆಕ್ಸೆಂಚರ್, ಇನ್ಫೋಸಿಸ್ ಪವರ್ ಪ್ರೋಗ್ರಾಮರ್ ಅಂತ ತಗೊಂಡೋಗ್ತಾರೆ ಟಾಪ್ ಕಂಪನೀಸಿಂದ, ಟಾಪ್ ಕಾಲೇಜಸ್ಸಿಂದ. ಒಳ್ಳೊಳ್ಳೆ ಕಂಪನೀಸ್ಗಳು ಬರುತ್ತೆ ಸ್ಟೂಡೆಂಟ್ಸ್, ಒಳ್ಳೊಳ್ಳೆ ಕಂಪನೀಸ್ ಬರುತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್. ಓಕೆ, ನಿಮ್ಗಂದ್ರೆ ಬ್ಯಾಂಗ್ಳೂರಲ್ಲಿ RV, ರಾಮಯ್ಯ, BMSC, ಪೆಸಿಟ್ ಇದೆಲ್ಲ ಆಲ್ಮೋಸ್ಟ್ ಒಂದೇ ರೇಂಜಲ್ಲಿ ಬರುತ್ತೆ ಸ್ಟೂಡೆಂಟ್ಸ್, ಆಲ್ಮೋಸ್ಟ್ ಒಂದೇ ರೇಂಜಲ್ಲಿ ಬರುತ್ತೆ. ನಿಮ್ಗೆ ಯಾವ ಸಿಕ್ಕಿದ್ರು ನೀವು ಆರಾಮ್ಸೆ ಹೋಗ್ಬೋದು. ಓಕೆ, ಇಲ್ಲಿ ನೋಡಿ ನಿಮಗೆ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಅಪಾರ್ಚುನಿಟಿ ತುಂಬ ಇದೆ. ಯಾಕಂತ ಕೇಳಿದರೆ ಬ್ರಾಂಚಸ್ಗಳು ತುಂಬ ಇದೆ ಸ್ಟೂಡೆಂಟ್ಸ್. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲೇ ತುಂಬ ಬ್ರಾಂಚಸ್ಗಳಿದೆ. CS ರಿಲೇಟೆಡ್ ಬ್ರಾಂಚಸ್ಗಳು ತುಂಬ ಇದೆ. ಇದನ್ನು ಹೇಳಿದೆಯಲ್ಲ, ಕೋಡ್ ಹೇಳಿ ಆಗಿದೆಯಲ್ಲ 048 ಅಂತ, 048 BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿ ಸ್ಟೂಡೆಂಟ್ಸ್. ಕೋಡ್ ಈಸ್ 048. ಈಗ ಎಲ್ಲ ಗ್ರೂಪ್ ಇದು ಹೇಳ್ತಾ ಹೋಗ್ತೇನೆ ನೋಡಿ. ಫಸ್ಟಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡೇಟಾ ಸೈನ್ಸ್, ನಾನು DSC ಅಂತ ತಗೊಳ್ತೇನೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ ಫಸ್ಟ್ ಗ್ರೂಪ್ ಅವರಿಗೆ, ಅದಾದಮೇಲೆ 2A ಗ್ರೂಪ್ ಅವರಿಗೆ, ಅದಾದಮೇಲೆ 3A ಗ್ರೂಪ್ ಅವರಿಗೆ, ಅದಾದಮೇಲೆ 2A ಆದಮೇಲೆ 2B ಅವರಿಗೆ, ಅದಾದಮೇಲೆ 3A ಗ್ರೂಪ್ ಅವರಿಗೆ, ದೆನ್ 3B ಗ್ರೂಪ್, ದೆನ್ ಜನರಲ್ ಮೆರಿಟು, SC ST ಕ್ಯಾಟಗರಿ. ಓಕೆ, ಇದಿಷ್ಟು ಬಗ್ಗೆನೂ ನಾನು ಹೇಳ್ತೇನೆ, ಆಯಿತಾ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದು ಒಂದು ಬ್ರ್ಯಾಂಚ್ ಆಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಇದು ಒಂದು ಬ್ರ್ಯಾಂಚ್ ಆಯಿತು ಸ್ಟೂಡೆಂಟ್ಸು. ಇದು ಬರೀತಾ ಇಲ್ಲ ಸ್ಟೂಡೆಂಟ್ಸ್, ವಿಲ್ ಜ್ಯೂಸ್. ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಖಾಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ದಿಸ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ಇದು ಓನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಓಕೆ, ಅದಾದ ನಂತರ ಬಯೋಟೆಕ್ನಾಲಜಿ BT. ಓಕೆ, ಬಯೋಟೆಕ್ನಾಲಜಿ ಇದೆ, ಫೈನ್. ಓಕೆ, ಬರ್ಕೊಳ್ತೇನೆ ಫಸ್ಟಿಗೆ. ಆಮೇಲೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್ ಇದಿದೆ. ಅದಾದಮೇಲೆ ಸಿವಿಲ್ ಇಂಜಿನಿಯರಿಂಗ್ ಇದೆ. ಅದಾದಮೇಲೆ ಕೆಮಿಕಲ್ ಇಂಜಿನಿಯರಿಂಗ್ ಇದೆ, CH. ಅದಾದಮೇಲೆ ಕಂಪ್ಯೂಟರ್ ಸೈನ್ಸ್ ಇದೆ. ಓಕೆ, ದೆನ್ ಡೇಟಾ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, DS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, DS ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಆಯಿತಾ. ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ EC, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಅದಾದಮೇಲೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, EI, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್. ದೆನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್, ET. ದೆನ್ ICCS ಅಂತ ಹೇಳಿದರೆ ಸೈಬರ್ ಸೆಕ್ಯೂರಿಟಿ ಬಗ್ಗೆ, ಮತ್ತು IoT, ಇಂಟರ್ನೆಟ್ ಆಫ್ ಥಿಂಗ್ಸ್, IoT ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. IoT ಅಂತ ಹೇಳಿದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ. CS ಅಂದರೆ ಕಂಪ್ಯೂಟರ್ ಸೈನ್ಸ್ ಅಲ್ಲ, ಸೈಬರ್ ಸೆಕ್ಯೂರಿಟಿ. ದೆನ್ ಇನ್ಫಾರ್ಮೇಷನ್ ಸೈನ್ಸ್, ಅದನ್ನು IE ಅಂತೇಳಿ ಕರೀತಾರೆ, IS ಅಂತೇಳಿ ಕರೀತಾರೆ. ದೆನ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ME. ಅದಾದಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಒಂದು ಐಡಿಯಾ ಮಾಡೋಣ ಸ್ಟೂಡೆಂಟ್ಸ್, ME ಅಂತ ತಗೊಳ್ಳೋದು ಬೇಡ, MD. ಯಾಕಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗಿಗೆ ಕೋಡ್ ME ಆಗುತ್ತೆ. ಓಕೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ME. ದೆನ್ ಏರೋಸ್ಪೇಸ್ ಇಂಜಿನಿಯರಿಂಗ್ SE. ಏರೋಸ್ಪೇಸ್ ಅನ್ನೋರು SE ಅಂತ ತಗೊಂಡಿದ್ದಾರೆ. ಓಕೆ, MD ಅಂತ ಹೇಳಿದ್ರೆ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್, ಇದು ME ಅಂದರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಯಿತಾ. ಸೊ ಇಲ್ಲೊಂದು ಲೈನ್ ಹಾಕೊಳ್ತಾನೆ, 1 ಸೆಕೆಂಡು. ಓಕೆ, ಈಗ
ನೋಡಿ ಸ್ಟೂಡೆಂಟ್ಸು, ಗ್ರೂಪ್ 1 ಅವ್ರಿಗೆ ನಾನು ಹೇಳ್ತಾ ಇರೋದು ಇದು ಜನರಲ್ ಆಗಿ ಸೆಕೆಂಡ್ ರೌಂಡ್ ಕಟ್ ಆಫನ್ನು ಹೇಳ್ತಾ ಇರೋದು ನಾನು. ಇಲ್ಲಿ ನಾನು ಕನ್ನಡ ಮೀಡಿಯಮು, ರೂರಲ್ಲು ಯಾವ ಕೋಟಾವನ್ನು ತಗೊಳ್ತಾ ಇಲ್ಲ, ಜನರಲ್ ಆಗಿ ನಾನು ಹೇಳ್ತಾ ಇರೋದು. ಗ್ರೂಪ್ 1 ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಡೇಟಾ ಸೈನ್ಸು 4000ಗೆ ಆಗಿದೆ. ಓನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು 6000ಗೆ ಆಗಿದೆ. ಬಯೋಟೆಕ್ನಾಲಜಿ 53,000ಗೆ ಆಗಿದೆ. CS ಆ್ಯಂಡ್ ಬಸ್ ಡಿಸೈನ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್ ಇದು 7K ಆಗಿದೆ. ಸಿವಿಲ್ ಇಂಜಿನಿಯರಿಂಗು 64K ಆಗಿದೆ. ಕೆಮಿಕಲ್ ಇಂಜಿನಿಯರಿಂಗು 82,000ಗೆ ಆಗಿದೆ. ಕಂಪ್ಯೂಟರ್ ಸೈನ್ಸ್ 2,500ಗೆ ಆಗಿದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 6K ಆಗಿದೆ. ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 22K ಆಗಿದೆ. EI ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಡನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ EC 6K ವೆಯ್ಟ್ ಸ್ಟೂಡೆಂಟ್ಸು, ಇದು ಕೊಡಲಿಲ್ಲ ಸ್ಟೂಡೆಂಟ್ಸ್, DS ಕೊಡಲಿಲ್ಲ, ಸಾರಿ, ಇದು 6K, ವೆಯ್ಟ್, ಇದು 6K. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 6K. ಇನ್ಸ್ಟ್ರುಮೆಂಟೇಷನ್ ಅನ್ನೋದು 22K. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್. ಟೆಲಿಕಮ್ಯುನಿಕೇಷನ್ 21K. ಇದು ಕೊಡಲಿಲ್ಲ, IoTಗೆ ಕೊಡಲಿಲ್ಲ ಅವರು. ಇನ್ಫಾರ್ಮೇಷನ್ ಇಂಜಿನಿಯರಿಂಗ್ 4K, 3.9, ಸೊ 4K ಆಯಿತಾ. ಅದಾದಮೇಲೆ ಮೆಡಿಕಲ್ ಇಲೆಕ್ಟ್ರಾನಿಕ್ಸ್ 44K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 72K, ಏರೋಸ್ಪೇಸ್ ಇಂಜಿನಿಯರಿಂಗ್ 9K. ಮತ್ತೊಂದು ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಕೆಲವೊಂದು ಸ್ಟೂಡೆಂಟ್ಸ್ಗಳು ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ಸರ್ ನಾನು ಬ್ರ್ಯಾಂಚ್ ಚೇಂಜ್ ಮಾಡ್ತೇನೆ, ಟಾಪ್ ಕಾಲೇಜಲ್ಲಿ ಈಗ ಯಾವ ಬ್ರ್ಯಾಂಚ್ ಸಿಗುತ್ತೆ ತಗೊಳ್ತೇನೆ, ಅದಾದ ನಂತರ ನಾವು ಬ್ರ್ಯಾಂಚ್ ಚೇಂಜ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಕೇಳ್ಕೊಳ್ಳಿ, ಟಾಪ್ ಕಾಲೇಜಸಲ್ಲಿ ನಿಮಗೆ ಹೆವಿ ಕಾಂಪಿಟೇಷನ್ ಇರುತ್ತೆ. ಒಂದು ಬ್ರ್ಯಾಂಚ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಆ ಬ್ರ್ಯಾಂಚಲ್ಲಿ ಅಲ್ಲಿ ವೇಕೆನ್ಸಿ ಇರಬೇಕು. ನೀವೀಗ ಬಯೋಟೆಕ್ನಾಲಜಿ ನಾನು ತಗೊಳ್ತೇನೆ ಇವಾಗ, ಮತ್ತೆ ನಾನು CS ಅಥವಾ ISC ಚೇಂಜ್ ಮಾಡ್ತೇನೆ, ಒಂದು ಅಲ್ಲಿ ವೇಕೆನ್ಸಿ ಇರಬೇಕು. ಒಂದು ಕಾಂಪಿಟೇಷನ್ ಹೆವಿ ಇರುತ್ತೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರೆಲ್ಲ ಇದೇ ಥರ ಥಿಂಕ್ ಮಾಡಿಕೊಂಡು ನಾನು ನೆಕ್ಸ್ಟು ಸೆಕೆಂಡ್ ಇಯರಿಗೆ ಹೇಗಿದ್ರು ಬ್ರಾಂಚ್ ಎಂಟ್ರಿ ಆಗ್ತೇನೆ, ಆವಾಗ ನಾನು ಚೇಂಜ್ ಮಾಡ್ತೇನೆ ಅಂತ ಅಷ್ಟು ಈಸಿಯಾಗಿ ಆಗೋದಿಲ್ಲ. ನೀವು 9 ಪಾಯಿಂಟ್ ಮೇಲ್ಗಡೆ ಮಿನಿಮಮ್ ಇಟ್ಕೊಳ್ಳೇಬೇಕು. ಅಲ್ಲೂ ಕೂಡ ಕ್ರೈಟೀರಿಯಾ ಅಪ್ಲೈ ಆಗುತ್ತೆ. ಓಕೆ, ಸೊ ಅಷ್ಟು ಈಸಿಯಾಗಿ ಆಗೋದಿಲ್ಲ. ಕೆಲವರು ಬ್ರಾಂಚ್ ಚೇಂಜ್ ಮಾಡ್ತೇನೆ ನಾನು ಹೋಗಿ, ಈಗ ಯಾವ್ದು ಸಿಗುತ್ತೆ ಅದಕ್ಕೆ ಹೋಗ್ತೇನೆ, ಆಮೇಲೆ ಬ್ರಾಂಚ್ ಚೇಂಜ್ ಮಾಡ್ತೇನೆ, ಅಷ್ಟು ಈಸಿ ಇರೋದಿಲ್ಲ. ಜಸ್ಟ್ ಥಿಂಕ್ ಆನ್ ಇಟ್. ನಂಗೆ ಆಗೋದಿಲ್ಲ ಅಂತ ಹೇಳ್ತಾನೆ ಇಲ್ಲ. ಓಕೆ, ಜಸ್ಟ್ ಬಟ್ ಬ್ರ್ಯಾಂಚ್ ಚೇಂಜ್ ಮಾಡ್ತೇನೆ ಅಂತ ನೀವು ಕನ್ಫರ್ಮ್ ಮಾಡಿ ಹೋಗೋದಾದ್ರೆ ಯೋಚನೆ ಮಾಡಿ ಹೋಗಿ, ಇವಾಗಲೇ ಹೇಳ್ತಾ ಇದ್ದಾರೆ ಆಯಿತಾ. ಬ್ರಾಂಚ್ ಅಷ್ಟು ಈಸಿಯಾಗಿ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಟಾಪ್ ಕಾಲೇಜಸಲ್ಲ. ನೆಕ್ಸ್ಟ್ ಫಾರ್ 2A ಗ್ರೂಪ್ ಅವರಿಗೆ ಈಗ ನೋಡಿ, 1 ಗ್ರೂಪ್ ಅವ್ರು ನೋಡಿ, ಇಲ್ಲಿ ನೋಡಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್, ಕಂಪ್ಯೂಟರ್ ಸೈನ್ಸ್, ಡೇಟಾ ಸೈನ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಡೇಟಾ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ, IoT, ಇನ್ಫಾರ್ಮೇಷನ್ ಸೈನ್ಸ್. ಎಷ್ಟು ಬ್ರ್ಯಾಂಚ್ಗಳಿದೆ ನೋಡಿ, ಎಷ್ಟು ಬ್ರ್ಯಾಂಚ್. ಈಗ 2A ಗ್ರೂಪ್ ಅವ್ರಿಗೆ ನಾನು ಹೇಳ್ತಾ ಇರೋದು ಇವಾಗ 5K. ಓಕೆ, ಇದು ಕಾಣಿಸೋದಿಲ್ಲ, ನಾನು ಬೇರೆಯಲ್ಲಿ ಬರೀತೇನೆ. 5K, ಇದು 5K. ಓಕೆ, ಅದಾದಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೂಡ 5K. ಓಕೆ, ಅದಾದಮೇಲೆ ಬಯೋಟೆಕ್ನಾಲಜಿ 34K. ಅದಾದಮೇಲೆ CS ಆ್ಯಂಡ್ ಬಸ್ ಸಿಸ್ಟಮ್ 7K. 67K ಸಿವಿಲ್ ಇಂಜಿನಿಯರಿಂಗ್. ಕೆಮಿಕಲ್ ಇಂಜಿನಿಯರಿಂಗ್ 52K. ಕಂಪ್ಯೂಟರ್ ಸೈನ್ಸ್ 3K. ಡೇಟಾ ಸೈನ್ಸ್ ಕಂಪ್ಯೂಟರ್ ಇಂಜಿನಿಯರಿಂಗ್ 4K. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 8K. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ 17K. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ 12K. ICCS IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಸೈಬರ್ ಸೆಕ್ಯೂರಿಟಿ 5K. ದಿಸ್ ಈಸ್ ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 4K. ಇದು 49K. ಮೆಡಿಕಲ್ ಇಲೆಕ್ಟ್ರಾನಿಕ್ಸ್. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 48K. ಏರೋಸ್ಪೇಸ್ ಇಂಜಿನಿಯರಿಂಗ್ 18K. ಕೆಲವರು ಒಂದಿಷ್ಟು ಸ್ಟೂಡೆಂಟ್ಸ್ ಹಂಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಬೇಕಂತ ಇದ್ದಾರೆ. ಇಲ್ಲಿ ನೋಡಿ, ಏರೋಸ್ಪೇಸ್ ಇಂಜಿನಿಯರಿಂಗ್ 18K ವರೆಗೂ ಕಟ್ ಆಫ್ ಆಗಿದೆ. ಗ್ರೂಪ್ 1ನಲ್ಲಿ 9Kಗೆ ಕಟ್ ಆಫ್ ಆಗಿದೆ ಆಯಿತಾ. ಮತ್ತೊಂದು ನೋಡಿ ಸ್ಟೂಡೆಂಟ್ಸ್, BMS ಕಾಲೇಜಲ್ಲಿ, ಕಾಲೇಜ್ ಆಫ್ ಇಂಜಿನಿಯರಿಂಗ್ ಓದೋರೆಲ್ಲರೂ ಒಳ್ಳೆ ಹೈ ರ್ಯಾಂಕ್ ಬಂದವರಂತ ಥಿಂಕ್ ಮಾಡಬೇಡಿ. ಯಾಕಂತ ಕೇಳಿದ್ರೆ ಇಲ್ಲಿ ನೋಡಿ, ಸಿವಿಲ್ ಇಂಜಿನಿಯರಿಂಗ್ 67Kಗೂ ಸಿಕ್ಕಿದೆ, ಕೆಮಿಕಲ್ ಇಂಜಿನಿಯರಿಂಗ್ 52Kಗೂ ಸಿಕ್ಕಿದೆ. ಡಿಪೆಂಡ್ಸ್ ಆನ್ ವಿಚ್ ನಿಮ್ಮ ಬ್ರಾಂಚ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೀವು ಅಂದ್ಕೊಂಡಿರ್ಬೋದು ಈ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಓದೋರೆಲ್ಲ ಒಳ್ಳೆ ರ್ಯಾಂಕ್ ಬಂದವರಲ್ಲ.
ಅವ್ರು ಯಾವ ಬ್ರಾಂಚಲ್ಲಿ ಇದ್ದಾರೆ ಅದು ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ BMS ಕಾಲೇಜ್ ಒಳ್ಳೇದಂತ ಹೇಳ್ತಾ ಇಲ್ಲ, ಒಳ್ಳೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಎಲ್ಲ RV ಕಾಲೇಜಲ್ಲೂ ಕೂಡ ಹಾಗೆ ಸಿವಿಲ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಎಲ್ಲದು ಹೈ ರ್ಯಾಂಕಲ್ಲೇ ಇದೆ. ಓಕೆ, ನೀವು ಆ ಥರ ಯೋಚನೆ ಮಾಡಬೇಡಿ. ಈಗ ಯಾರ್ಯಾರು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೋಗ್ತಾ ಇದ್ದಾರೆ ಎಲ್ಲರೂ 3K 4K ರ್ಯಾಂಕ್ ಬಂದಿದ್ದಾರೆ CETಯಲ್ಲಿ ಅಂತ. ಡೋಂಟ್ ಥಿಂಕ್ ಲೈಕ್ ದ್ಯಾಟ್. ಇಟ್ ಡಿಪೆಂಡ್ಸ್ ಆನ್ ದ ಬ್ರಾಂಚ್ ಆಸ್ ವೆಲ್. ಅವ್ರು ಯಾವ ಬ್ರಾಂಚಲ್ಲಿ ಇದ್ದಾರೆ, CS ECನ IS CS ರಿಲೇಟೆಡ್ EC ರಿಲೇಟೆಡ್ ಇದ್ದರೆ ಅವರು ಪಕ್ಕ ಟಾಪ್ ಬ್ರಾಂಚ್ ಟಾಪ್ ರ್ಯಾಂಕನ್ನು ಬಂದಿರ್ತಾರೆ. ಓಕೆ, ಸಿವಿಲು ಮೆಕ್ಕಲ್ಲ ಸ್ವಲ್ಪ ಕಡಿಮೆ ರ್ಯಾಂಕ್ ಬಂದರೂ ಕೂಡ ನೀವು ಇದು ಮಾಡ್ತಾರೆ. ಹಾಗಂತ ಈ ರ್ಯಾಂಕ್ ಜಾಸ್ತಿ ಬಂದವರೆಲ್ಲ ಒಳ್ಳೆ ಓದೋದಿಲ್ಲ ಅಂತ ಹೇಳ್ತಾ ಇಲ್ಲ. CET ಇಸ್ ಡಿಫ್ರೆಂಟ್ ಬಾಲ್ ಗೇಮ್ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟು 2B ಗ್ರೂಪ್ ಬಗ್ಗೆ ಮಾತಾಡ್ತಾ ಇರೋದು ನಾನು. ಇದು ಕೊಡಲಿಲ್ಲ 2B ಗ್ರೂಪಲ್ಲೇ. ಕೊಡಲಿಲ್ಲ ಅಂದರೆ ಸೀಟ್ ಕೊಡಲಿಲ್ಲ ಅಂತ ಅರ್ಥ ಅಲ್ಲ, ಅವರು ಇದು ಕೊಡಲಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 8K, ಬಯೋಟೆಕ್ನಾಲಜಿ 37K, ಕಂಪ್ಯೂಟರ್ ಸೈನ್ಸ್ ಬಸ್ ಸಿಸ್ಟಮ್ 11K, ಸಿವಿಲ್ ಇಂಜಿನಿಯರಿಂಗ್ 68K, ಕೆಮಿಕಲ್ ಇಂಜಿನಿಯರಿಂಗ್ 92K, ಕಂಪ್ಯೂಟರ್ ಸೈನ್ಸ್ ಅರೌಂಡ್ 4K, ಬಿಲೋ 4Kನೇ ಇದೆ, 3900 ಇದೆ. ಡೇಟಾ ಸೈನ್ಸ್ ಇದು 5500, EC 15K, ಸೀರಿಯಸ್ಲಿ EC 15K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 46K, ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 25K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್. IoT ಕೊಡಲಿಲ್ಲ ಅವರು. ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 6K, ಮೆಡಿಕಲ್ ಇಲೆಕ್ಟ್ರಾನಿಕ್ಸ್ 79K. ಯಾರ್ಯಾರಿಗೆ ಮೆಡಿಕಲ್ ಇಲೆಕ್ಟ್ರಾನಿಕ್ಸ್ ಬೇಕು ಇದನ್ನು ಸ್ವಲ್ಪ ಯೋಚನೆ ಮಾಡಿ, ಈಸಿಯಾಗಿ ಸಿಗುತ್ತೆ, ಅಷ್ಟು ಕಷ್ಟ ಇಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60K, ಏರೋಸ್ಪೇಸ್ ಇಂಜಿನಿಯರಿಂಗ್ 33K. ಸೊ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ ಆರಾಮ್ಸೆ ಒಂದು 20K ಒಳಗಡೆ ಇದ್ದರೆ 30K ಒಳಗಡೆ ಇದ್ದರೆ ನೋಡ್ಬೋದು ಸ್ಟೂಡೆಂಟ್ಸ್. ಓಕೆ, BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ. ಅದೇ ನಿಮಗೆ 2B ಗ್ರೂಪ್ ಅವರು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇದು ರಿಲೇಟೆಡ್ ಹೋಗ್ಬೇಕಂತ ಹೇಳಿದರೆ ನೀವು ಮಿನಿಮಮ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಂದರೆ ಒಂದು 10K ಒಳಗಡೆ ಆದರೂ ಬರಬೇಕು, 10K ಒಳಗಡೆ ಆದರೂ ಬರಲೇಬೇಕು. ಓಕೆ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಟ್ಸ್ ಡಾಟರ್ ಬ್ರಾಂಚಸ್. ಓಕೆ, ಈಗ 3B ಗ್ರೂಪ್ ಅವರಿಗೆ ಹೇಳ್ತಾ ಇರೋದು ನಾನು. 3A ಆಯಿತಾ, ಇಲ್ಲ ಸಾರಿ 3A ಗ್ರೂಪ್ ಅವರಿಗೆ ಇದನ್ನು ಕೊಡಲಿಲ್ಲ. 3A ಗ್ರೂಪ್ ಅವರಿಗೆ 3A ಸಾರಿ, ಇದು 3K, ಇದು 18K, ಇದು ಹತ್ರ 4K, ಇದು 53K ಸಿವಿಲ್ ಇಂಜಿನಿಯರಿಂಗು, ದೆನ್ 67K, 1500, 2500, 5000 ಇದನ್ನು ಕೊಡಲಿಲ್ಲ. ಇದು 8K, ಇದು ಅರೌಂಡ್ 4K ಸ್ಟೂಡೆಂಟ್ಸು, ಇದು 2K, ಇದು 27K, ಇದು 37K, ಇದು 18K. ಅರ್ಥ ಆಯ್ತಾ? ಈಗ ನಾನು ಯಾರಿಗೆ ಹೇಳ್ತಾ ಇರೋದು ಕಾಣಿಸ್ತಾ ಇದೆಯಲ್ಲ, ಹೋಪ್ ಕಾಣಿಸ್ತಾ ಇದೆ ಅಂತ ಅನ್ಸ್ಕೊಳ್ತಾರೆ, ಹೇಳ್ತೇನೆ ನೋಡಿ. 3A ಗ್ರೂಪ್ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ ಬಗ್ಗೆ ಕೊಡಲಿಲ್ಲ ಅವರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ 33K, ಬಯೋಟೆಕ್ನಾಲಜಿ 18K, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್ 4K, ಸಿವಿಲ್ ಇಂಜಿನಿಯರಿಂಗ್ 53K, ಕೆಮಿಕಲ್ ಇಂಜಿನಿಯರಿಂಗ್ 67K, ಕಂಪ್ಯೂಟರ್ ಸೈನ್ಸ್ 1500, ಡೇಟಾ ಸೈನ್ಸ್ DS computer science with data science, this is 1500, sorry 2500, EC 5000, electronics and instrumentation ಕೊಡಲಿಲ್ಲ, electronics and telecommunication 8K, IoT 4K, information science engineering 2K, ಇದು IS ಅಥವಾ IE both are same, medical electronics 27K, mechanical engineering 37K, aerospace engineering 18K. ಓಕೆ, ಇದು ಯಾರಿಗೆ ನಾನು ಹೇಳ್ತಾ ಇರೋದು 3A ಗ್ರೂಪ್ ಅವರಿಗೆ. ಓಕೆ, ನೆಕ್ಸ್ಟ್ 3B ಗ್ರೂಪ್ ಅವರಿಗೆ ಇದು 4K ತಗೊಳ್ಬೋದು, ಹತ್ರ ಅರೌಂಡ್ 3K. ನಾನು ಇವಾಗ ಬರೀತೇನೆ ಸ್ಟೂಡೆಂಟ್ಸ್, ಅದಾದಮೇಲೆ ಯಾವ್ದು ಅಂತ ಹೇಳ್ತೇನೆ. ಇದು 22K, ಇದು 4K ಹತ್ರ ನಿಯರ್ಲಿ, 58K, 35K, 2K,
2,700, 5K nearly, 11K, 9K, 3,500, 2,200, 46K, 39K, 11K. ಓಕೆ, ಇದಿಷ್ಟು ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು? ಯಾವುದಲ್ಲಿ ಹೇಳ್ತಾ ಇರೋದು ನಾನು ಇಲ್ಲಿ ನೋಡಿ, ಇದು 3B ಗ್ರೂಪ್ ಅವರಿಗೆ AI ಡಾಟಾ ಸೈನ್ಸ್ ಬೇಕಾದರೆ 4K, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾದರೆ 3K, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮಿಗೆ 4K, ಬಯೋಟೆಕ್ನಾಲಜಿಗೆ 22K, ಸಿವಿಲ್ ಇಂಜಿನಿಯರಿಂಗಿಗೆ 58K, ಕೆಮಿಕಲ್ ಇಂಜಿನಿಯರಿಂಗ್ಗೆ 35K, ಕಂಪ್ಯೂಟರ್ ಸೈನ್ಸಿಗೆ 2K, ಡೇಟಾ ಸೈನ್ಸ್ ವಿತ್ ಕಂಪ್ಯೂಟರ್ ಸೈನ್ಸಿಗೆ 2,700, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ 5K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನಿಗೆ 11K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಗೆ 9K, ಇಂಟರ್ನೆಟ್ ಆಫ್ ಥಿಂಗ್ಸ್ ವಿತ್ ಕಂಪ್ಯೂಟರ್ ಸಿಸ್ಟಮ್ ಕಂಪ್ಯೂಟರ್ ಸೈನ್ಸ್ 3,500, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 2,200, ಮೆಡಿಕಲ್ ಇಲೆಕ್ಟ್ರಾನಿಕ್ಸ್ 46,000, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 39,000, ಏರೋಸ್ಪೇಸ್ ಇಂಜಿನಿಯರಿಂಗ್ 11K ಫಾರ್ 3B ಗ್ರೂಪ್. ಓಕೆ, ನೆಕ್ಸ್ಟ್ ಹೇಳೋದು ನಾನು ಫಾರ್ ಹೂಮ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ ಅವ್ರಿಗೆ ಹೇಳ್ತಾ ಇರೋದು 2K. ಓಕೆ, ಇದು 2K, 14K, 3K, 51K, 20K, 1K, 1,500, 3,600, 10K, 5,300, 2,300, 2K, 25K, 27K, 8K. ಕಾಣಿಸ್ತದಲ್ಲ? ಜನರಲ್ ಮೆಡಿ ಸ್ಟೂಡೆಂಟ್ಸ್ ನೋಡಿ, ನಿಮಗೆ AI ಡೇಟಾ ಸೈನ್ಸ್ ಬೇಕಾದರೆ 2K, AI ಆದರೆ 2K ಎಗೇನ್. ಬಯೋಟೆಕ್ನಾಲಜಿ ಆದರೆ ಬಯೋಟೆಕ್ನಾಲಜಿಗೆ 14K ಬಯೋಟೆಕ್ನಾಲಜಿ, CS ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್ಗೆ 3K, ಸಿವಿಲ್ ಇಂಜಿನಿಯರಿಂಗ್ಗೆ 51K, ಕೆಮಿಕಲ್ ಇಂಜಿನಿಯರಿಂಗ್ಗೆ 20K, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ಗೆ 1K, ಡೇಟಾ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿಗೆ 1,500, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ 3,600, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ಗೆ 10,000, ET ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ಗೆ 5,300, IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ಗೆ 2,300, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ಗೆ 2,000, ಮೆಡಿಕಲ್ ಇಲೆಕ್ಟ್ರಾನಿಕ್ಸ್ಗೆ 25,000, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ 27,000, ಫೈನಲಿ ಏರೋಸ್ಪೇಸ್ ಇಂಜಿನಿಯರಿಂಗ್ಗೆ 8,000. ಓಕೆ, ಫಾರ್ ಯಾರಿಗೆ ಹೇಳ್ತಾ ಇರೋದು ಇದೆಯಲ್ಲ? ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಜನರಲ್ ಮೆರಿಟ್. ಓಕೆ, ನೆಕ್ಸ್ಟ್ SC ಕ್ಯಾಟಗರಿ ಅವರಿಗೆ ಹೇಳ್ತಾ ಇದ್ದಾನೆ. ಇದು SC ಕ್ಯಾಟಗರಿ 26K, 26K, 49K, 36K, 1,10K, 1,57K, 13K, 28K, 34K, 77K, 44K, 31K, 22K, 1,12,000, 12K, then 1,11K. ಏರೋಸ್ಪೇಸ್ ಇಂಜಿನಿಯರಿಂಗಿಗೆ 39K. ಕಾಣಿಸುತ್ತೆ ಅಂತ ಅಂದ್ಕೊಳ್ತೇನೆ, ಬಟ್ ನಾನು ಒನ್ ಟೈಮ್ ಹೇಳ್ತೇನೆ ನೋಡಿ. SC ಕ್ಯಾಟಗರಿ ಹೇಳ್ತಾ ಇರೋದು ಸ್ಟೂಡೆಂಟ್ಸ್, ನಿಮ್ಗೆ ಒಳ್ಳೆ ಅಪಾರ್ಚುನಿಟಿ ಇದೆ, ರಿಸರ್ವೇಷನ್ ಇದೆ. ಈ ಒಂದು ನಿಮ್ಗೆ ಸ್ವಲ್ಪ ಜಾಸ್ತಿ ರ್ಯಾಂಕ್ ಬಂದರೂ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಆದಷ್ಟು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇಲ್ಲಿ ವಿತೌಟ್ ಎನಿ ರಿಸರ್ವೇಷನ್ ನಿಮಗೆ ಕನ್ನಡ ಮೀಡಿಯಂ ರೂರಲ್ ಇದ್ದರೆ ಇನ್ನೂ ಹೈ ಹೋಗುತ್ತೆ. ಓಕೆ, SC ಕ್ಯಾಟಗರಿ AI ಆ್ಯಂಡ್ ಡೇಟಾ ಸೈನ್ಸ್ 26K, ಓನ್ಲಿ AI ಅಗೇನ್ 26K, ಬಯೋಟೆಕ್ನಾಲಜಿ 49K,
ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್ 36K, ಸಿವಿಲ್ ಇಂಜಿನಿಯರಿಂಗ್ 1,10,000K, ಕೆಮಿಕಲ್ ಇಂಜಿನಿಯರಿಂಗ್ 1,57,000K, ಕಂಪ್ಯೂಟರ್ ಸೈನ್ಸ್ 13,000ಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ. ಡೇಟಾ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ 28K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 34K ಸ್ಟೂಡೆಂಟ್ಸಾ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 77K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 44K, IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ 44K, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 22K, 44K ಅಲ್ಲ 31K, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 22K, ಮೆಡಿಕಲ್ ಇಲೆಕ್ಟ್ರಾನಿಕ್ಸ್ 1,12,000K, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,11,000K, ಏರೋಸ್ಪೇಸ್ ಇಂಜಿನಿಯರಿಂಗ್ 39K. ಸ್ಟೂಡೆಂಟ್ಸ್ ತುಂಬ ಆಪರ್ಚುನಿಟಿಗಳಿದೆ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಫಾರ್ SC ST ಕ್ಯಾಟಗರಿ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇರೋದು, ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಓಕೆ, ಒಳ್ಳೆ ಆಪರ್ಚುನಿಟಿ ಇದೆ, ಒಳ್ಳೊಳ್ಳೆ ಕಾಲೇಜಲ್ಲಿ ಈಸಿಯಾಗಿ ಸಿಗ್ತಾ ಇದೆ. ಇವೊಂದು ನಿಮಗೆ ತುಂಬ ಇದ್ದಿದ್ರು ಕೂಡ ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ, ಆಯಿತಾ. ST ಕ್ಯಾಟಗರಿಯವರಿಗೆ ಹೇಳ್ತಾ ಇರೋದು ಇದು 32K ಅಗೈನ್ 32 ಎಕ್ಸಾಕ್ಟ್ ಅಲ್ಲ, ನಾನು ಇದು ಮಾಡ್ತಾ ಇದ್ದೇನೆ, ರೌಂಡ್ ಆಫ್ ಮಾಡ್ತಾ ಇದ್ದೇನೆ. 56K, 46K, 79K, 1,30,000K, 14K, 25K, 37K, 1,43,000K, 1,20,000K, 45K, 24K. ಇದನ್ನು ಕೊಡಲಿಲ್ಲ. ಅದಾದ ನಂತರ 1,90,000 ಸ್ಟೂಡೆಂಟ್ಸ್ ಇಲ್ಲಿ ಯಾವುದಕ್ಕೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ST ಕ್ಯಾಟಗರಿಯವರಿಗೆ 1,90,000, ಏರೋಸ್ಪೇಸ್ ಇಂಜಿನಿಯರಿಂಗ್ 83,000, ST ಕ್ಯಾಟಗರಿಯವರಿಗೆ 83,000, ಆಯಿತಾ. ಇಲ್ಲಿ 1,90,000. ಓಕೆ, ST ಕ್ಯಾಟಗರಿಯಲ್ಲಿ ನನಗೆ ಸ್ಪೇಸ್ ಇಲ್ಲ, ಅದಕ್ಕೆ ಇಲ್ಲಿ ಬರಿತಾ ಇದ್ದಾನೆ. ಹೋಪ್ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತಾನೆ. ಹೇಳ್ತೇನೆ ಕೇಳಿ. ST ಕ್ಯಾಟಗರಿಯವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೇಟಾ ಸೈನ್ಸ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ 32Kಗೆ ಸಿಕ್ಕಿದೆ. ಓನ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಗೇನ್ 32K, ಬಯೋಟೆಕ್ನಾಲಜಿ 56K, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಸ್ ಸಿಸ್ಟಮ್ 46K, ಸಿವಿಲ್ ಇಂಜಿನಿಯರಿಂಗ್ 79K, ಕೆಮಿಕಲ್ ಇಂಜಿನಿಯರಿಂಗ್ 1,30,000K, ಕಂಪ್ಯೂಟರ್ ಸೈನ್ಸ್ 14K, ಡೇಟಾ ಸೈನ್ಸ್ ಆ್ಯಂಡ್ ಸೈಬರ್ ಸೆಕ್ಯೂರಿಟಿ 25K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 37K, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ 1,43,000, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ 1,20,000, ಇಂಟರ್ನೆಟ್ ಆಫ್ ಥಿಂಗ್ಸ್ ಕಂಪ್ಯೂಟರ್ ಸೈನ್ಸ್ 45,000, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 24,000, ಮೆಡಿಕಲ್ ಇಲೆಕ್ಟ್ರಾನಿಕ್ಸ್ ವೆಯ್ಟ್ ಸ್ಟೂಡೆಂಟ್ಸ್ ಕೊಡಲಿಲ್ಲ ಅವರು, ಇದನ್ನು ಕೊಡಲಿಲ್ಲ. ಅಗೇನ್ 1,00,000 ಮೇಲ್ಗಡೆ ಹೋಗುತ್ತೆ ಪಕ್ಕ ಶಾರ್. ಅದಾದ ನಂತರ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,90,000, ಏರೋಸ್ಪೇಸ್ ಇಂಜಿನಿಯರಿಂಗ್ 83K. ಓಕೆ, ಸೊ ST ಕ್ಯಾಟಗರಿಯವರಿಗೆ ಟಾಪ್ 5 ಕಾಲೇಜಲ್ಲಿ ನೀವು ಆರಾಮ್ಸೆ ಆಗ್ಬೋದು ಸ್ಟೂಡೆಂಟ್ಸ್. ನೀವು ಈ ಒಂದು ನಿಮಗೆ ಟಾಪ್ 5 ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ನೀವೊಂದು 60-70,000 ಬಿಲೋ ಇದ್ದರೆ, ಟಾಪ್ 10 60-70 ಬೇಡ, 1,00,000 ಬಿಲೋ ಇದ್ದರೆ ನೀವು ಟಾಪ್ 10ಅಲ್ಲಿ ಆರಾಮ್ಸೆ ಆಗ್ತೀರಾ. ಸೊ ಯೂಸ್ ದಿಸ್ ಅಪಾರ್ಚುನಿಟಿ. ಓಕೆ, ಈವನ್ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಲೈಕ್ 2A ಗ್ರೂಪ್ ಇರ್ಬೋದು, 2B ಇರ್ಬೋದು, 3A ಇರ್ಬೋದು, ಇವರಿಗೂ ಹಾಗೆ ಒಂದಿಷ್ಟು ಅಪಾರ್ಚುನಿಟಿಗಳಿದೆ. ಓಕೆ, ಜನರಲ್ ಮೆರಿಟೋರಿ ಸ್ವಲ್ಪ ರಿಸರ್ವೇಷನ್ ಕಡಿಮೆ ಇದೆ ಸ್ಟೂಡೆಂಟ್ಸ್. ನಿಮಗೆ ಒಂದು ವೇಳೆ EWS ಇದ್ದರೆ, ಎಕನಾಮಿಕಲ್ ವೀಕರ್ ಸೆಕ್ಷನ್ ಇದ್ದರೆ ಅದನ್ನೊಂದು ಕ್ಲೈಮ್ ಮಾಡ್ಕೊಳ್ಳಿ, ಆಯಿತಾ. ಅಲ್ಲಿ ರಿಸರ್ವೇಷನ್ ಇದೆ, 5% ರಿಸರ್ವೇಷನ್, ಅದು ಈ ಟೈಮ್ ಇದಾಗಿದ್ದು. ಮತ್ತು 1 ಗ್ರೂಪ್ ಅವರಿಗೂ ಕೂಡ ರಿಸರ್ವೇಷನ್ಸ್ ಇದೆ. ಆದಷ್ಟು ಇದು ಮಾಡಿಕೊಂಡು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹೋಗಲಿಕ್ಕೆ ಟ್ರೈ ಮಾಡಿ, ಆಯಿತಾ. ಬಟ್ ಇದೇ ಕಟ್ ಆಫಿಗೆ ಬಂದು ನಿಲ್ಲೋದಿಲ್ಲ ಸ್ಟೂಡೆಂಟ್ಸ್, ಈ ಟೈಮ್ ಚೇಂಜ್ ಆಗುತ್ತೆ, ವೇರಿಯೇಷನ್ಸ್ ಇದೆ. ಹಾಗಂತ ನೀವು ಇಲ್ಲಿಗೆ ಕಟ್ ಆಫ್ ಇದೆ ಅಂತ ಅಂದ್ಕೊಂಡು ಇದನ್ನು ಡ್ರಾಪ್ ಮಾಡೋದಲ್ಲ. ಹೇಗೆ ಮಾಡಬೇಕು, ಏನು ಮಾಡಬೇಕು, ಈ ಕಾಲೇಜನ್ನು ನಾನು ಹಾಕಬೇಕಾ ಬೇಡ, ಅದೆಲ್ಲದನ್ನು ನಾವು ನಮ್ಮ ಏಕಲವ್ಯ 1-on-1 ಕೌನ್ಸಿಲಿಂಗ್, ಪರ್ಸನಲ್ ಗೈಡೆನ್ಸ್, ನಿಮಗೆ 60,000 ಇರಲಿ, 70,000 ಇರಲಿ, 1,00,000 ಇರಲಿ ಸ್ಟೂಡೆಂಟ್ಸ್, ಆವಾಗಲೂ ಕೂಡ ನೀವು ಯಾವ ಕಾಲೇಜನ್ನು ಹಾಕಬೇಕು, ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ಎಲ್ಲದನ್ನು ನಾನು ಪರ್ಸನಲ್ ಗೈಡೆನ್ಸನ್ನು ಇಲ್ಲಿ ಕೊಡ್ತೇವೆ. ಯಾವುದರಲ್ಲಿ, ಏಕಲವ್ಯ. ಈ ನಂಬರ್ಗೆ ನನಗೆ ಮೆಸೇಜ್ ಮಾಡಿ, 500 ರೂಪೀಸ್ ಫೀಸ್ ಆಗಿರುತ್ತಾ, ಪೇಮೆಂಟ್ ಮಾಡಿ. ನಿಮ್ಗೆ ಇವಾಗ KEಯಿಂದ ಬರುವಂಥ ಎಲ್ಲ ಗೈಡ್ಲೈನ್ಸ್ಗಳನ್ನು ಹೇಳ್ತೇವೆ, ಏನೇನು ನೋಟಿಫಿಕೇಶನ್ ಬಂದರೆ ಹೇಳ್ತೇವೆ. ಅದೇ ರೀತಿ ಬೇರೆ ಏನಾದರೂ ಹೆಲ್ಪ್ ಬೇಕಿದ್ರೆ ಲೈಕ್ ಕಾಮಿಡ್ ಕೇಗ್ ಇರ್ಬೋದು, ಅದಕ್ಕೂ ಕೂಡ ಗೈಡೆನ್ಸ್ ಕೊಡ್ತೇವೆ. ನೀವು ಸಪ್ರೇಟಾಗಿ ಈಗ PESAT ಬರೆದಿದ್ದಿದ್ರೆ, ಜೈನ್ ಯೂನಿವರ್ಸಿಟಿ ಎಕ್ಸಾಮ್ ಬರೆದಿದ್ದಿದ್ರೆ, ಅಥವಾ ಬೇರೆ ಕ್ರೈಸ್ಟ್ ಯೂನಿವರ್ಸಿಟಿ ಯಾವುದ್ರದ್ದೇ ಬರೆದಿದ್ರು ಕೂಡ ಅದಕ್ಕೂ ಕೂಡ ಗೈಡೆನ್ಸನ್ನು ಕೊಡ್ತೇವೆ ಈಗ ಸದ್ಯಕ್ಕೆ, ಆಯಿತಾ. ಆಮೇಲೆ JEಗೂ ಗೈಡೆನ್ಸ್ ಕೊಡ್ತೇವೆ,
ಎಲ್ಲದಕ್ಕೂ ಕೊಡ್ತೇವೆ. ಓಕೆ, ಸೊ ಯಾರಿಗಾದ್ರೂ ಜಾಯ್ನ್ ಆಗಬೇಕಂತಿದ್ರೆ ಏಕಲವ್ಯ ಗ್ರೂಪಿಗೆ ಈ ನಂಬರ್ಗೆ ಮೆಸೇಜ್ ಹಾಕಿ. ಫೀಸ್ 500 rupees ಆಗಿರುತ್ತೆ. ಒನ್ ಗೈಡೆನ್ಸ್, ಪರ್ಸನಲ್ ಗೈಡೆನ್ಸ್ ನಾನೇ ಖುದ್ದು ನಿಮಗೆ ಎಲ್ಲದನ್ನು ಹೇಳಿಕೊಡ್ತೇನೆ. ಓಕೆ, ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಜಯಚಾಮರಾಜೇಂದ್ರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು, ಒನ್ ಆಫ್ ದ ಟಾಪ್ ಕಾಲೇಜ್, ಅದರ ಬಗ್ಗೆ ಮಾತಾಡ್ತೇನೆ. ಹಾಗೆ ಇವತ್ತು ಆದರೆ ಟಾಪ್ 25 ಕಾಲೇಜಸ್ನ ಲೀಸ್ಟನ್ನು ಬಿಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಧನ್ಯವಾದಗಳು ಸ್ಟೂಡೆಂಟ್ಸ್. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಹೋಪ್ ಎಲ್ರಿಗೂ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಅದೇ ರೀತಿ ಈಗ ನಮ್ಮದು ಎನ್ವಾಮೆಂಟನ್ನು ಸೇವ್ ಮಾಡಿ ಆದಷ್ಟು ನಿಮ್ಮ ಅಟ್ಲೀಸ್ಟ್ ನಿಮ್ಮ ಇಯರ್ಲಿ ಬರುವಂಥ ಒಂದು ಬರ್ತ್ಡೇಗಾದರೂ ಒಂದು ಪ್ಲ್ಯಾಂಟನ್ನು ನೆಟ್ಟು ಒಂದಿಷ್ಟು ಆದಷ್ಟು ಟ್ರೀಸ್ಗಳನ್ನು ಇದು ಮಾಡೋಣ. ಯಾಕಂತ ಕೇಳಿದರೆ ತುಂಬ ಹೀಟ್ ಇದಾಗ್ತಾ ಇದೆ. ಸೊ ಆದಷ್ಟು ನಾವು ಎನ್ವಾಮೆಂಟ್ಗೆ ಕೊಡಬೇಕಾದಂಥ ಬೆಸ್ಟ್ ಗಿಫ್ಟ್ ಅಂದರೆ ಇದಷ್ಟೇ. ಆದಷ್ಟು ಸೇವ್ ಮಾಡೋಣ, ಟ್ರೀಸ್ಗಳನ್ನು ಕಡಿಯೋದು ಬೇಡ, ಆಯಿತಾ? ಆದಷ್ಟು ಸೇವ್ ಮಾಡೋಣ. ನಮ್ಮ ಮುಂದಿನ ಜನ್ರೇಷನ್ಗೂ ಕೂಡ, ಮುಂದೆ ಅಪ್ಕಮಿಂಗ್ ಬರುವಂಥ ಜನ್ರೇಷನ್ ಕೂಡ ನಮ್ಮಿಂದ ಸಿಗುವಂಥ ಒಂದು ಸಣ್ಣ ಗಿಫ್ಟ್ ಅಂದರೆ ಇದಾಗುತ್ತೆ. ಅದಷ್ಟು ಸೇವ್ ಮಾಡೋಣ. ಓಕೆ, ಎನ್ವೈರ್ಮೆಂಟ್ ಫ್ರೆಂಡ್ಲಿಯಾಗಿ ಇರೋಣ ಸ್ಟೂಡೆಂಟ್ಸ್. ಓಕೆ, ಈ ಒಂದು ಮೆಸೇಜೊಂದಿಗೆ ನಾನು ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ, ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಟೇಕ್ ಕೇರ್, ಟಿಲ್ ದೆನ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಸ್ಟೂಡೆಂಟ್ಸ್.